ಇವತ್ತು ಸಿಂಪಲ್ ಆಗಿ ರುಚಿಕರವಾದ ಕರಾವಳಿ ಸ್ಟೈಲ್ ಗೋಳಿ ಬಜೆ ಮಾಡೋದನ್ನು ಹೇಳಿಕೊಡ್ತೀನಿ. 1 ಕಪ್ಪು ಮೊಸರು ತೆಗೆದುಕೊಳ್ಳಿ. ಅದಕ್ಕೆ 2 ಕಪ್ಪು ಮೈದಾ ಹಿಟ್ಟು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಅದಕ್ಕೆ 1 ಚಮಚ ಜೀರಿಗೆ, 1 ಚಮಚ ಶುಂಠಿ, ಸ್ವಲ್ಪ ಕರಿಬೇವು, 1 ಚಮಚ ಹಸಿಮೆಣಸು, 1 ಚಮಚ ತೆಂಗಿನಕಾಯಿ ಪೀಸು, 1 ಚಮಚ ಸಕ್ಕರೆ, ಅರ್ಧ ಚಮಚ ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಸೇರಿಸುತ್ತಾ ಹದ ಬರುವವರೆಗೆ ಕಲಸಿಕೊಳ್ಳಿ. ನಾನು ಈಗ ಹೇಳಿದ ಅಳತೆಯಲ್ಲಿ 1/4 ಕಪ್ಪು ನೀರು ಸರಿಯಾಗಿ ಹೊಂದುತ್ತೆ. ನೋಡಿ ನೀರು ಹಾಕಿಕೊಳ್ಳಿ. ಈ ಹದದಲ್ಲಿ ಬರಬೇಕು. ದಪ್ಪನೂ ಆಗಬಾರ್ದು, ತೀರ ತೆಳ್ಳಗೂ ಆಗಬಾರ್ದು. ಈ ಹದದಲ್ಲಿ ಮಾಡಿಕೊಳ್ಳಿ. 2 ಗಂಟೆಗಳ ಕಾಲ ಮುಚ್ಚಿಡಿ. ನಂತರ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪವೇ ಸ್ವಲ್ಪ ತೆಗೆದುಕೊಂಡು ಎಣ್ಣೆಯಲ್ಲಿ ಹಾಕುತ್ತಾ ಚೆನ್ನಾಗಿ ಕರಿಯಿರಿ. ಹೊರಗಡೆಯಿಂದ ಗರಿ ಗರಿ ಮತ್ತು ಒಳಗಡೆ ಮೃದುವಾಗಿ ಪದರ ಪದರವಾಗಿ ಬಂದಿದೆ. ಕಾಯಿ ಚಟ್ನಿಯ ಜೊತೆ ಗೋಳಿ ಬಜ್ಜೆ ಸವಿಯಲು ಸಿದ್ಧ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.